ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರಗಳಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನನ್ನು ಮೊಳೆಗಳಿಂದ ಜಡಿಯಲ್ಪಟ್ಟಿದ್ದ ವಿಷಯವಾಗಿ ನಾವು ಧ್ಯಾನವನ್ನು ಮಾಡಿದ್ದೇವೆ. ಯೇಸು ಕ್ರಿಸ್ತನು ಶಿಲುವೆಯ ಮೇಲೆ ಆತನು ಹೋಗುವುದಕ್ಕಿಂತ ಮುಂಚಿತವಾಗಿ ಆತನ ಪಟ್ಟಿರ್ತಕ್ಕಂತಹ ಅನೇಕ ಶ್ರಮಗಳನ್ನು ನಾವು ಒಂದೊಂದಾಗಿ ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಈಗ ಈ ಒಂದು ದಿನದಲ್ಲಿ ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ನಾವು ಧ್ಯಾನವನ್ನು ಮಾಡಲಿದ್ದೇವೆ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೀಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನ ನಂಬುವುದೇ ಇಲ್ಲ ಅಂದನು. ಈ ಯೇಸು ಸ್ವಾಮಿಯನ್ನ ಕೈಗಳಿಗೆ ಮೊಳೆಗಳಿಂದ ಹೊಡೆದು ಹಾಕಿದರು ಅನ್ನೋ ವಿಷಯದಲ್ಲಿ ಯೋಹಾನನು ಎಲ್ಲೂ ಬರಲಿಲ್ಲ. ಆದ್ರೆ ಈ ತೋಮನ ವಿಷಯದಲ್ಲಿ ಬಂದಾಗ, ತೋಮನ ಒಂದು ಮಾತಿನಲ್ಲಿ ನೋಡುವಾಗ ಯೇಸು ಕ್ರಿಸ್ತನನ್ನ ಮೊಳೆಗಳಿಂದ ಜಡಿಯಲ್ಪಟ್ಟವನಾಗಿದ್ದನು ಎಂಬುದಾಗಿ ನೀನು ನೋಡುವನಾಗಿದ್ದ. ಈ ಯೇಸು ಸ್ವಾಮಿಯು ಆ ಶಿಷ್ಯರು ಬಂದಿರತಕ್ಕಂತಹ ಸಮಯದಲ್ಲಿ ತೋಮನ್ ಇರಲಿಲ್ಲ. ತೋಮನ್ ಎಲ್ಲಿಗೆ ಹೋಗಿದ್ದ? ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೀಮನೆಂಬ ಎನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ ಎಂಬುದಾಗಿ ಎಲ್ಲಿಗೆ ಹೋಗಿದ್ದ ಆ ವಿಷಯವನ್ನು ನೀನು ಯೋಚನೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಯಾಕೆ ತೋಮನು ಪುನರುತ್ಥಾನದ ದಿನದಂದು ಶಿಷ್ಯರೊಂದಿಗೆ ಇರಲಿಲ್ಲ? ಅವನು ಡಿಸಪಾಯಿಂಟ್ ಆಗಿದ್ದ ಅನ್ಕೊಳ್ತಾರೆ. ಯೇಸು ಸ್ವಾಮಿ ಆತನೊಂದಿಗೆ ಇದ್ದು ಯೇಸು ಸ್ವಾಮಿಯು ಸತ್ತಂದು ಲಾಜರನ್ನು ಎಬ್ಬಿಸುವಂತಹ ಸಮಯದಲ್ಲಿ ಯೇಸು ಸ್ವಾಮಿ ಮಾಡತಕ್ಕಂಥ ಅನೇಕ ಮಹತ್ಕಾರ್ಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಆತನು ಇದ್ದಾಗಲೂ ಸಹ ಆತನ ಡಿಸಪಾಯಿಂಟ್ ಆಗಿ ಆ ಒಂದು ದಿನದಂದು ಶಿಷ್ಯರಿದ್ದಂತಹ ಸಭೆಗೆ ಆತನು ಬರಲಿಲ್ಲ. ಇಲ್ಲ, ತೋಮನು ಭಯಗೊಂಡಿದ್ದ ಎಂಬುದಾಗಿ ನೀನು ಯೋಚನೆ ಮಾಡಬೇಕು. ಆದರೆ ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುವಾಗ ಆಗ ದಿದೀಮನೆಂಬ ತೋಮನ ಜೊತೆ ಶಿಷ್ಯರಿಗೆ, ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂದು ಹೇಳಿ. ಅಂದ್ರೆ ವಿ ನೋಟಿಸ್ ದಟ್ ಆತನು ಬೇಸಿಕಲಿ ಕರೇಜಸ್ ಮ್ಯಾನ್ ಇದ್ದಾನೆ, ಧೈರ್ಯವುಳ್ಳಂತಹ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ. ಆತನು ವಿಲ್ಲಿಂಗ್ ಟು ಗೋ ಟು ಜೂಡಿಯಾ ಅಂಡ್ ಆತನಿಗೋಸ್ಕರವಾಗಿ ಸಾಯ. ಯೋಹಾನ 14:5 ನೋಡುವಾಗ ತೋಮನು ಆತನನ್ನು, ಸ್ವಾಮಿ ನೀನು ಎಲ್ಲಿಗೆ ಹೋಗಿದ್ದೀಯೋ ನಮಗೆ ತಿಳಿಯಲು ಮಾರ್ಗವನ್ನು ಹೇಗೆ ತಿಳಿದಿತ್ತು ಎಂದು ಕೇಳಿದರು. ಈತನ ಸ್ಪಿರಿಚುವಲ್ ಆತ್ಮಿಕ ವಿಷಯವಾಗಿ ಸತ್ಯದ ಕುರಿತಾಗಿ ನಾನು ಕೇಳಬೇಕು, ನಾನು ನೋಡಬೇಕು ಎನ್ನುವ ಒಂದು ಆಸೆ ಉಳ್ಳವನಾಗಿದ್ದಾನೆ ತೋಮ. ನೀನು ಎಲ್ಲಿಗೆ ಹೋಗ್ತೀನಿ ನನಗೆ ಗೊತ್ತಿಲ್ಲ, ನನ್ನ ಮಾರ್ಗ ಗೊತ್ತಿಲ್ಲ ಅಂತ ಸ್ಪಿರಿಚುವಲ್ ಮೈಂಡೆಡ್ ಆಗಿದ್ದಾನೆ. ವಾಂಟೆಡ್ ಟು ನೋ ದಿ ಟ್ರುತ್ ಎಂಬುದಾಗಿರಲಾಗಿದೆ. ಆದ್ರೆ ಈ ಒಂದು ಯೋಹಾನನ ಬರೆದ ಸುವಾರ್ತೆ ಈ 20ನೇ ಅಧ್ಯಾಯ 25ನೇದಲ್ಲಿ ನೋಡುವಾಗ ಆತನ ಡೌಟ್ ಮಾಡ್ತಾ ಇದ್ದಾನೆ. ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನಾನು ತೋಮನ ವಿಷಯವಾಗಿ ನೋಡುವಾಗ ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದಿಲ್ಲ. ಈ ತೋಮನು ನಂಬುವುದೇ ಇಲ್ಲ ಎಂಬುದಾಗಿ ಆಲ್ರೆಡಿ ಅಲ್ಲಿ ನಾವು ನೋಡುವಾಗ ಶಿಷ್ಯರು ಫಿಟ್ನೆಸ್ ಆಗಿ ಹೇಳ್ತಾ ಇದ್ದಾರೆ, ನೋಡಿದೀವಿ ಅಂತ. ಆದಿ ನೋಡುವಾಗ ನಾವು ಯೋಹಾನ 20:18 ನೋಡುವಾಗ ಮಗ್ದಲದ ಮರಿಯಳು ಹೋಗಿ, ನಾನು ಸ್ವಾಮಿನ ನೋಡಿದ್ದೇನೆ, ಆತನು ಇಂತಿದ್ದನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದರು. ಮಗ್ದಲದ ಮರಿಯಳು ಸಾಕ್ಷಿಯಾಗಿದ್ದಾಗಲೂ ಸಹ, ಶಿಷ್ಯರು ಸಾಕ್ಷಿಯಾಗಿದ್ದಾಗಲೂ ಸಹ ತೋಮನು ನಂಬಲಿಕ್ಕೆ ಸಾಧ್ಯ ಇದೆ. ನಾನು ಆತನ ಕೈಗಳಿಗೆ ಆ ಬೆರಳುಗಳನ್ನು ಹಾಕ್ತೀನಿ. ಇನ್ನೊಂದು ಕಡೆ ನೋಡುವಾಗ ಈ ತೋಮನಿಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತ. ಯೇಸು ಸ್ವಾಮಿಯನ್ನ ನಾನು ನನ್ನ ಕಣ್ಣಾರೆ ನೋಡಿ ಆತನನ್ನ ಮುಟ್ಟಿದ್ರೆ ನಾನು ನಂಬ್ತೀನಿ ಅನ್ನೋದು.
ಆತನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಒಂದು ಕಡೆ ಇದ್ದಾಗ ಇನ್ನೊಂದು ಕಡೆ ನೋಡುವಾಗ ಆತನ ಕಂಡೀಷನ್ ಆಗ್ತಾ ಇದೆ. ಏನಂತ ಅಂದ್ರೆ ನಾನು ದೇವರನ್ನ ಭೇಟಿ ಆಗ್ಲಿಕ್ಕೆ ಏನ್ ಕಂಡೀಷನ್ ಆಗ್ತಾ ಇದೆ, ಆತನ ನಂಬಲಿಕ್ಕೆ. ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದ ಗಾಯವನ್ನು ನೋಡಿ, ಆತನ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನ ಇಟ್ಟು, ಅಲ್ಲಿವರೆಗೆ ನಾನು ನಂಬೋದಿಲ್ಲ. ಯೇಸು ಸ್ವಾಮಿಯು ನನ್ನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಅನೇಕ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನ ತೋಮನು ಸಹ ನೋಡಿದರು. ಸತ್ತಂತಹ ಲಾಜರನನ್ನ ಎಬ್ಬಿಸುವಾಗಲೂ ಸಹ ತೋಮನು ಅಲ್ಲೇ ನೋಡಿದ್ದ ಪುನರುತ್ಥಾನದ ವಿಷಯವಾಗಿ. ಆದರೆ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಬಂದಾಗ ಯಾಕೆ ಆತನು ನಂಬ್ತಾ ಇಲ್ಲ? ಈ ನಂಬಿಕೆ ಅನ್ನೋದು ಇದೊಂದು ಇಂಟೆಲೆಕ್ಚುವಲ್ ಪ್ರಾಬ್ಲಮ್, ಇದು ಆಫ್ಟನ್ ಆಗಿ ಬರುತ್ತಿರುತ್ತೆ ಎಂಬುದಾಗಿ ನೋಡ್ತೇವೆ. ಈ ಥಾಮಸ್ ಅನ್ನೋ ಪದ, ಈ ತೋಮ ಅನ್ನೋ ಪದ ಒಂದು ಅರಾಮಿಕ್ ವರ್ಡ್ ಆಗಿದೆ. ಆಮೇಲೆ ದಿದಿಮಸ್ ಅನ್ನು ನೋಡುವಾಗ ಅದೊಂದು ಗ್ರೀಕ್ ವರ್ಡ್ ಆಗಿದೆ. ಈ ಪದಗಳ ಅರ್ಥ ನೋಡುವಾಗ ಅದು ಟ್ವಿನ್ ಎಂಬುದಾಗಿದೆ. ಟ್ವಿನ್ಸ್ ಎಂಬುದಾಗಿ ಈ ಎರಡು ಟ್ವಿನ್ ಇದ್ದ ಹಾಗೆ, ಈ ನಾವು ಸಹ ಒಂದು ಟ್ವಿನ್ ಇದ್ದ ಹಾಗೆ ಇದ್ದೇವೆ. ಯೇಸು ಸ್ವಾಮಿಯನ್ನ ನಾವು ಆತನೊಂದಿಗೆ ಇದ್ದು ಆತನಿಂದ ಎಲ್ಲವನ್ನ ಪಡೆದುಕೊಂಡು ಸಮಯ ಬಂದಾಗ ಆತನನ್ನ ನಂಬದೇ ಇರುವುದು, ಆತನಿಂದ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು, ಆತನಿಂದ ಎಲ್ಲವನ್ನ ಅದ್ಭುತಗಳನ್ನು ಹೊಂದಿಕೊಂಡು ಆತನಿಂದ ನಡೆಸಲ್ಪಟ್ಟವನಾಗಿ ಸಮಯವನ್ನು ಬಂದಾಗ ಇಲ್ಲ, ನಮಗೆ ಪ್ರೂಫ್ ಬೇಕು. ನಂಬದೇ ಇರುವಂತಹ ಜೀವಿತ ನಿನ್ನ ಜೀವಿತವಾಗಿದೆಯಾ? ಆತನು ಶಿಲುಬೆಯ ಮೇಲೆ ನನಗಾಗಿ ನಿನಗಾಗಿ ಆತನು ಶ್ರಮೆಯನ್ನು ಅನುಭವಿಸಿದ್ದ, ನಿನಗಾಗಿ ಆತನು ಕೊರಡೆಗಳಿಂದ ಹೊಲಿಸಿಕೊಂಡಿದ್ದ, ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದ, ಕೈಗಳಿಗೆ ಬಳೆಗಳಿಂದ ಆತನು ಜಡಿಯಲ್ಪಟ್ಟನು ಎಂಬುದಾಗಿ ನಾವು ಕಳೆದ ವಾರದಲ್ಲಿ ನಾವು ಧ್ಯಾನವನ್ನು ಮಾಡಿದ್ದೇವೆ. ನಂಬಲಕ್ಕಾಗ್ತಿರ್ಬೋದು. ಅನೇಕ ಸಾರಿ ನೋಡುವಾಗ ಪ್ರೂವ್ ಮಾಡು ಅಂತ ಹೇಳ್ತಾರೆ, ನಾವು ಸಹ ಪ್ರೂವ್ ಮಾಡಿ ಹೇಳ್ತೇವೆ. ಅಲ್ಲಿ ನೋಡುವಾಗ ಥಾಮಸ್ ಇದು ಒಂದು ಗುಡ್ ವಾರ್ನಿಂಗ್ ಅಂತ ಬಂದಿಲ್ಲ. ಹೇಗೆ ಅಂತ ನೋಡುವಾಗ ಯೇಸು ಸ್ವಾಮಿಯು ಶಿಷ್ಯರಿದ್ದಾಗ ಬಂದಿದ್ದಾಗ ಥಾಮಸ್ ಅಲ್ಲಿ ಮಿಸ್ ಆಗಿದ್ದ, ಅಲ್ಲಿರ್ಲಿಲ್ಲ ಇಲ್ಲಿ ನೋಡಿ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೀಮನ ಎನಿಸಿಕೊಳ್ಳುವ ತೋಮನವರ ಸಂಗಡಿ ಇಲ್ವಾ ಇಲ್ಲ. ಯೇಸು ಸ್ವಾಮಿ ಬರುವಾಗ ನಾನು ನೀನು ಮಿಸ್ ಆಗಿದ್ರೆ ಸಿಗುವಂತಹ ಬ್ಲೆಸ್ಸಿಂಗ್ಸ್ ಗಳನ್ನ ನಾವು ಕಳೆದುಕೊಳ್ತೇವೆ. ಅನೇಕ ಸಾರಿ ಸಭೆಗೆ ಬರುವುದನ್ನ ಜನರು ಬಿಟ್ಟು ಬಿಡ್ತಾರೆ. ಸಭೆಯಲ್ಲಿ ಆ ಥಾಮಸನ ಬಾರದೆ ಕಾರಣ ಅಲ್ಲಿ ಯೋಹಾನನ ಬರೆದ ಸುವಾರ್ತೆ 20:21 ನೋಡುವಾಗ ಯೇಸುವರಿಗೆ ನಿಮಗೆ ಸಮಾಧಾನ, ಆ ಇದ್ದಿರ್ತಕ್ಕಂಥ ಶಿಷ್ಯರಿಗೆ ಸಮಾಧಾನವನ್ನು ಸಿಕ್ತು. ತಿರುಗಿ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಿಮ್ಮನ್ನು ಕಳಿಸಿಕೊಡ್ತೀನಿ ಎಂಬುದಾಗಿ ಗಾಡ್ಸ್ ಕಮಿಷನ್ ಅವರಿಗೆ ಸಿಗುತ್ತೆ. ತೋಮರಿಗೆ ಸಿಗ್ಲಿಲ್ಲ, ತೋಮನ್ ಇರ್ಲಿಲ್ಲ ಅಲ್ವಾ, ಮಿಸ್ ಮಾಡ್ಕೊಂಡ. ನೀನು ದೇವರು ನನ್ನೊಂದಿಗೆ ನಿನ್ನೊಂದಿಗೆ ಆತನ ಸನ್ನಿಧಾನದಲ್ಲಿ ನೀನು ಬಾರದೆ ಇರುವಾಗ, ಆತನ ಸನ್ನಿಧಾನದಲ್ಲಿ ನೀನು ಸಮಯವನ್ನು ಕಳೆದಿರುವಾಗ ನೀನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾನೆ. ಇದನ್ನು ಹೇಳಿ ಅವರ ಮೇಲೆ ಓದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿ ಎಂಬುದಾಗಿ, ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಎಂಬುದಾಗಿ ಪವಿತ್ರಾತ್ಮನ ವರವನ್ನು ಆತನ ಸನ್ನಿಧಾನದಲ್ಲಿ ಬಂದಾಗ, ಯೇಸು ಸ್ವಾಮಿ ಇದ್ದಾಗ, ನೀನು ಸಭೆಯಲ್ಲಿದ್ದಾಗ, ಯೇಸು ಸ್ವಾಮಿ ಬಂದಾಗ ನೀನು ಇರದೇ ಇದ್ದಲ್ಲಿ, ನೀನು ಆತನ ಸನ್ನಿಧಾನದಲ್ಲಿ ಬಾರದೇ ಇದ್ದಲ್ಲಿ ನಿನಗೆ ಗಿಫ್ಟ್ ಹೇಗೆ ಸಿಗ್ತದೆ? ಆತನ ಸನ್ನಿಧಾನದಲ್ಲಿ ಎಷ್ಟು ದಿವಸವಾಯಿತು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡದೇ ಇರುವಂಥದ್ದನ್ನ, ಎಷ್ಟು ವಾರಗಳಾದವು ನೀನು ಸಭೆಗೆ ಬಾರದೇ ಇರುವುದನ್ನ, ನೀನು ಎಷ್ಟು ದಿನಗಳಾದವು ಆತನ ವಾಕ್ಯವನ್ನು ಧ್ಯಾನ ಮಾಡೋದಿಲ್ಲ. ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಬೇಕು. ಆತನ ಯೇಸು ಸ್ವಾಮಿ ಬಂದಾಗ ಶಿಷ್ಯರಿದ್ರು, ತೋಮನಿರ್ಲಿಲ್ಲ, ತೋಮನಿಗೆ ಸಿಗಲಿಲ್ಲ. he missed that. ಪವಿತ್ರಾತ್ಮನ ವರವನ್ನು ತಗೊಳ್ಳಿ. ಆತನ ಮೊದಲನೇ ಸಾರಿ ಕಾಣಿಸಿಕೊಳ್ಳುವಾಗ ಆತನ ಮಾತು ಸತ್ತ ಲಾಜರನನ್ನ ಎಬ್ಬಿಸುವಾಗ ತೋಮನು ಅಲ್ಲೇ ಇದ್ದರು. ಮತ್ತೆ ಯಾಕೆ ಈ ನಂಬದೇ ಇರುವಂಥದ್ದನ್ನು ಒಂದು ಯೋಚನೆಯನ್ನ ಮಾಡುವಂಥದ್ದಾಗಿದೆ. ಈ ತೋಮನು ಆಡಿರ್ತಕ್ಕಂತಹ ಮಾತನ್ನ ಯೇಸು ಸ್ವಾಮಿ ಕೇಳಿದ್ದ. ಯಾಕಂದ್ರೆ ಯೇಸು ಸ್ವಾಮಿಗೆ ತಿಳಿಸುವಂಥವರು ಯಾರಿಲ್ಲ, ಯಾಕಂದ್ರೆ ಆತನ ಪುನರುತ್ಥಾನವನ್ನು ಹೊಂದಿದ್ದ. ಆ ಒಂದು ರೂಮಿನಲ್ಲಿ ಯೇಸು ಸ್ವಾಮಿಯನ್ನ ಬಂದಿದ್ದು ಯೋಹಾನನ ಬರೆದ ಸುವಾರ್ತೆ 20:24 ನೋಡುವಾಗ, ಯೇಸು ಬಂದಾಗ 12 ಮಂದಿ ಶಿಷ್ಯರುಗಳಿಗೆ ಒಬ್ಬನಾದ ದಿದೀಮನೆನಿಸಿಕೊಳ್ಳುವ ತೋಮನವರ ಸಂಗಡ ಇರಲಿಲ್ಲ. ಆ ದಿನದಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನ ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಈ ಹೇಳಿದ್ದನ್ನ ಮತ್ತು ತೋಮನ ಒಂದು ರೆಸ್ಪಾನ್ಸ್ ಅನ್ನ ಇದನ್ನೆಲ್ಲ ಯೇಸು ಸ್ವಾಮಿಯನ್ನ ನೋಡ್ತಾ ಇದ್ದಾರೆ. ನೀನು ಮಾತನಾಡ್ತಕ್ಕಂಥದ್ದನ್ನ, ನೀನು ಆಲೋಚನೆ ಮಾಡ್ತಕ್ಕಂಥದ್ದನ್ನ ಎಲ್ಲವನ್ನ ದೇವರಿಗೆ ಗೊತ್ತು. ದೇವರು ಎಲ್ಲವನ್ನ ನೋಡ್ತಾ ಇದ್ದಾರೆ. ಅಯ್ಯೋ ಅಲ್ಲಿ ಯೇಸು ಸ್ವಾಮಿ ಇಲ್ಲ ಎಂಬುದಾಗಿ ಗೊತ್ತಿಲ್ಲ.
ಆದರೆ ತೋಮನು ಆಡಿರ್ತಕ್ಕಂತಹ ಮಾತನ್ನ ಯೇಸು ಸ್ವಾಮಿ ಕೇಳಿಸಿಕೊಂಡು ಯೇಸು ಸ್ವಾಮಿ ಅದನ್ನು ನೋಡಿ ಆತನಿಗೆ ಮತ್ತೆ ನಾವು 26ನೇ ವಚನದಲ್ಲಿ ನೋಡುವಾಗ ಆತನಿಗೆ ಕಾಣಿಸಿಕೊಂಡು ನೆಮ್ಮರಾಗಿ 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದರು. ಬಾಗಿಲುಗಳು ಮುಚ್ಚಿದವು. ಆಗ ಯೇಸು ಬಂದು ನಡುವಿನದು ನಿಮಗೆ ಸಮಾಧಾನವಾಗಲಿ. ಯಾವಾಗ ನಂಬುವ ಸಮಯ ಬಂತು ತೋಮನು ಪ್ರೂಫ್ ಕೇಳ್ದ. ನಾನು ಮುಟ್ಟುವವರೆಗೆ ಅದನ್ನು ನಂಬುವುದಿಲ್ಲ. ಹೀಗಾಗಿ ದೇವರು ಆತನನ್ನು ತಿರಸ್ಕರಿಸಿದ ಹಾಗೆ ತೋಮನು ಅಪೇಕ್ಷಿಸಿದ ಹಾಗೆ ಆತನನ್ನು ತಿರುಗಿ ಆತನನ್ನು ಕಾಣಿಸಿಕೊಂಡನೆಂಬುದಾಗಿ ನಾನು ನೀನು ನಂಬದೇ ಇರುವಂತಹ ಜೀವಿತವಲ್ಲದೆ ನಾನು ನೀನು ನಂಬುವಂತಹ ಮಗನು ಮಗಳಾಗಲಿಲ್ಲ. ಇಬ್ರಿಯ 3:12 ನೋಡುವಾಗ ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಾನು ನೀನು ನಂಬಬೇಕಾಗಿದೆ. ನಾನು ನೀನು ಆತನನ್ನ ಶಿಲುಬೆಯ ಮೇಲೆ ಪಟ್ಟಿರ್ತಕ್ಕಂಥ ಶ್ರಮವನ್ನು ನಂಬಬೇಕಾಗಿದೆ. ಆತನು ನಾನು ನನಗೆ ನಿನಗೆ ಆತನು ನಡೆಸಿದ್ದನ್ನು ನಂಬಿಕೆಯಿಂದ ನಾನು ನೀನು ಆತನ ಸನ್ನಿಧಾನದಲ್ಲಿ ಜೀವಿಸಬೇಕಾಗಿದೆ. ಆತನ ಸನ್ನಿಧಾನದಲ್ಲಿ ಯೋಹಾನ 20:29 ನೋಡುವಾಗ ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದ. ಈ ಥಾಮಸ್ನ ಟೆಸ್ಟಿಮನಿ ನೋಡುವಾಗ ಇಟ್ ನಾಟ್ ಕಮ್ ಫ್ರಮ್ ಟಚಿಂಗ್ ಜೀಸಸ್ ಬಟ್ ಫ್ರಮ್ ಹಿಸ್ ಸೀಯಿಂಗ್. ಆತನನ್ನು ನೋಡುವುದರಿಂದ ತೋಮನು ನಂಬಿದನು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಾನು ನೀನು ನೋಡುವಂತ ಮಗನಾಗಬೇಕು. ಇಬ್ರಿಯ 10:22-25 ನೋಡುವಾಗ, ಆದ ಕಾರಣ ನೀ ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇವವನ್ನು ತಿಳಿದು ನೀರಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ನಾನು ನೀನು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಬೇಕು. ತೋಮನ ಹಾಗೆ ಡೌಟ್ ಅನ್ನು ಕೊಡದ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿ ಸಭೆಯಾಗಿ ಕೂಡಿಕೊಳ್ಳುವವರನ್ನು ಕೆಲವರು ರೂಢಿಯಾಗಿ ನಟಿಸುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸುವ ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ತೋಮನ ಹಾಗೆ ನಾನು ನೀನು ಅಪನಂಬಿಕೆ ಉಳ್ಳವನಾಗದೆ, ನಂಬದ ಹಾಗೆ, ಡೌಟ್ ಪಡದ ಹಾಗೆ ಆತನನ್ನ ಸಂಪೂರ್ಣವಾದಂತಹ ಆತನ ನಂಬಬೇಕಾಗಿದೆ. ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದೆಂಬ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡುವಾಗ, ನಂಬುವಂಥ ಸಮಯವನ್ನು ಬಂದಾಗ ನಾವು ಅನೇಕ ಸಾರಿ ನಾವು ಪ್ರೂಫನ್ನು ಕೇಳ್ತೇವೆ. ನಾನು ನೀನು ನಂಬುವಂಥ ಮಗನ, ಆತನು ನನ್ನನ್ನು ನಡೆಸುವಂಥದ್ದು, ಆತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿರುವಾಗ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರು, ನಾನು ನೀನು ತೋಮನ ಹಾಗೆ ನಂಬಿಕೆಯ ಅಪನಂಬಿಕೆಯಸ್ಥನಾಗದ ಹಾಗೆ, ಡೌಟ್ ಪಡದ ಹಾಗೆ ನಾನು ನೀನು ನಂಬುವಂತಹ ಮಗನಾಗಬೇಕು. ಆತನು ನನ್ನನ್ನು ನೀನು ಆತನ ಸನ್ನಿಧಾನದಲ್ಲಿ ಬರುವಾಗ ಯೇಸು ಸ್ವಾಮಿಯಲ್ಲಿದ್ದಾಗ ಅವರಿಗೆ ಏನು ಸಿಗುತ್ತೆ ನೋಡುತ್ತೇವೆ. ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಇದನ್ನು ಕೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಗೊಳ್ಳಿ, ಸ್ಪಿರಿಚುವಲ್ ಗಿಫ್ಟ್ ಅನ್ನು ತೋಮನ ಮಿಸ್ ಮಾಡಿಕೊಂಡ ಶಿಷ್ಯರಿದ್ದಾಗ ಆತನು ಇರಲಿಲ್ಲ ಎಂಬುದಾಗಿ ಬರುತ್ತೆ. He missed the gift of Holy Spirit. ಆತನ ಯೇಸು ಕ್ರಿಸ್ತನ ಪ್ರೆಸೆನ್ಸ್ ಅನ್ನು, ಯೇಸು ಕ್ರಿಸ್ತನ ನೋಡೋದನ್ನು ಮಿಸ್ ಮಾಡಿಕೊಂಡ. ನಾನು ನೀನು ಮಿಸ್ ಮಾಡಿಕೊಳ್ಳದ ಪ್ರತಿದಿನ ಆತನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡುವಂತಹ ಮಗನು, ವಾಕ್ಯವನ್ನು ಧ್ಯಾನಿಸುವಂತಹ ಮಗನು ನಾನು ನೀನಿಂದಲೇ ಆತನು ನನಗೆ ಗಿಫ್ಟ್ಸ್ಗಳನ್ನು ಕೊಡಲಿಕ್ಕೆ ಸಾಧ್ಯ. ನಿನಗೆ ಆತನು ಅನೇಕ ಒಂದು ಸೇವೆಯ ಒಂದು ಕಮಿಷನ್ ಕೊಡಲಿಕ್ಕೆ ಸಾಧ್ಯ. ಬಾ ಆತನ ಭಾಗದಲ್ಲಿ ಬಾ. ಈ ಶ್ರಮೆ ಮರಣ ದಿನಗಳಲ್ಲಿ, ಉಪವಾಸ ದಿನಗಳಲ್ಲಿ ನೀನು ತೋಮನ ಹಾಗೆ, ನೀನು ಅಪನಂಬಿಕಸ್ಥನಾಗದ ಹಾಗೆ, ತೋಮನ ಹಾಗೆ ಸಭೆಗೆ ಬಾರದ ಹಾಗೆ ನೀನು ಆತನ ಸನ್ನಿಧಾನದಲ್ಲಿ ನೀನು ಬರುವನಾಗ, ನೀನು ಆತನನ್ನು ಸಂಪೂರ್ಣವಾಗಿ ನಂಬುವಂತ. ಯಾಕೆ ನಾನು ನೀನು ನನಗಾಗಿ ನಿನಗಾಗಿ ಆತನ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಾನೆ. ಕೊರಡೆಗಳಿಂದ ಹೊಲಿಸಿಕೊಂಡಿದ್ದಾನೆ, ಮುಡಿಯನ್ನು ಕಿರೀಟವನ್ನು ಧರಿಸಿಕೊಂಡಿದ್ದಾನೆ.
ಕೈಗಳಿಗೆ ಬಳೆಗಳನ್ನು ಹೊಲಿಸಿಕೊಂಡಿದ್ದ ನಾವು ಕಳೆದ ವಾರಗಳಲ್ಲಿ ಈಗಾಗಲೇ ಬಾ ಆತನ ಪಾದದಲ್ಲಿ. ಸ್ವಾಮಿ, ತೋಮನು ನಂಬದೇ ಇರುವಂಥದ್ದಲ್ಲಿ ಕರ್ತನೆ ಆತನ ಪ್ರೂಫನ್ನು ಕೇಳಿದ ದೇವ. ಅನೇಕ ಸಾರಿ ನಾನು ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು, ಅನೇಕ ಮಹತ್ ಕಾರ್ಯಗಳನ್ನು ನೀನು ನಡೆಸಿದಂಥ ರೀತಿ ಎಷ್ಟೋ ಭಯಂಕರವಾಗಿದೆ, ಎಷ್ಟೋ ಮೌನತದಾಗಿದೆ, ಎಷ್ಟೋ ದೊಡ್ಡದಾಗಿದೆ. ಆದರೂ ಸಹ ಕರ್ತನೆ, ನಂಬಿಕೆಯನ್ನು ಬಂದ ಸಮಯದಲ್ಲಿ ಕರ್ತನೆ, ನಾನು ಕರ್ತನೆ ಪ್ರೂಫನ್ನು ಕೇಳುವಂಥ ಮಗನಾಗಿದ್ದೇನೆ. ನಾನು ನಂಬದೇ ಇರುವಂಥದ್ದಾಗಿದೆ ಸ್ವಾಮಿ. ಹಾಗಲ್ಲ, ನನ್ನ ನಂಬಿಕೆಯನ್ನು ದೃಢಪಡಿಸು, ನನ್ನ ನಂಬಿಕೆಯನ್ನು ಬಲಪಡಿಸು. ನನ್ನನ್ನು ಕರ್ತನೆ, ನಿನ್ನನ್ನು ನಂಬಿ ನಾನು ನಿನ್ನ ಸನ್ನಿಧಾನದಲ್ಲಿ ಪ್ರತಿದಿನ ಜೀವಿಸುವಂತಹ ಮಗನು, ಪರಿಶುದ್ಧತೆ ಕಡಿಯಲ್ಲಿ ಜೀವಿಸುವಂತಹ ಮಗನು ಆಗಲಿಕ್ಕೆ ಸಹಾಯ ಮಾಡಿ ಪ್ರಾರ್ಥನೆ. ಅನೇಕ ಸಾರಿ ನೀನು ಎಷ್ಟು ವಿಷಯದಲ್ಲಿ, ಯಾವ ಯಾವ ವಿಷಯದಲ್ಲಿ, ಯೇಸು ಕ್ರಿಸ್ತನ ವಿಷಯದಲ್ಲಿ ನೀನು ಡೌಟ್ ಪಟ್ಟಿದೆಯಾ? ಆಲೋಚನೆ ಡೌಟ್ ಪಟ್ಟಿದ ವಿಷಯಕ್ಕಾಗಿ ನಾನು ಕ್ಷಮಾಪಣೆಯನ್ನು ಕೇಳಿ ಸ್ವಾಮಿ, ನಾನು ಕ್ಷಮಾಪಣೆಯನ್ನು ಕೇಳ್ತೇನೆ ಕರ್ತನೆ. ಅನೇಕ ಸಾರಿ ನಾನು ನಿನ್ನ ಕುರಿತಾಗಿ, ನಿನ್ನ ಕಾರ್ಯದ ಕುರಿತಾಗಿ, ನಿನ್ನ ಮಹತ್ ಕಾರ್ಯದ ಕುರಿತಾಗಿ, ನಿನ್ನ ಬಲದ ಕುರಿತಾಗಿ, ನಿನ್ನ ಶಕ್ತಿಯ ಕುರಿತಾಗಿ ಕರ್ತನೆ ನನ್ನ ಡೌಟನ್ನು ಪಟ್ಟಿದ್ದೇನೆ ಸ್ವಾಮಿ. ನಾನು ಡೌಟನ್ನು ಪಡೆದ ಹಾಗೆ ಕರ್ತನೆ, ನಂಬ್ತೇನೆ ಕರ್ತನೆ, ನಂಬಿಕೆಯನ್ನು ಬಲಪಡಿಸಬೇಕು ಎಂಬುದಾಗಿ ನನ್ನ ಪ್ರಾರ್ಥನೆಯನ್ನು ಮಾಡುವುದರಲ್ಲಿ ದೇವರ ನಂಬಿಕೆಯನ್ನು ಆತನ ಬಲಪಡಿಸಬೇಕು. ಬಾ ಆತನ ಸನ್ನಿಧಾನದಲ್ಲಿ, ಡೋಂಟ್ ಮಿಸ್ ಇಟ್. ಆತನು ನಿನಗೆ ಆ ಪರಿಶುದ್ಧಾತ್ಮನ ವರಗಳನ್ನು ಕೊಡಲಿಕ್ಕಿದ್ದಾನೆ, ಆತನು ನಿನಗೆ ಕಮಿಷನ್ ಅನ್ನು ಕೊಡಲಿಕ್ಕಿದ್ದಾನೆ. ಡೋಂಟ್ ಮಿಸ್ ಇಟ್. ಆತನು ನಿನಗೆ ಆತ್ಮಿಕವಾಗಿ ಆಶೀರ್ವದಿಸಲಿಕ್ಕಿದ್ದಾನೆ, ಆತನು ನಿನಗೆ ಸತ್ಯದಲ್ಲಿ ನಡೆಸಲಿಕ್ಕಿದ್ದಾನೆ, ಆತನು ನಿನಗೆ ತನ್ನ ಚಿತ್ತದ ಪ್ರಕಾರ ನಡೆಸಲಿಕ್ಕಿದ್ದಾನೆ, ಆತನು ನಿನ್ನನ್ನು ಕೈ ಹಿಡಿದು ನಡೆಸಲಿಕ್ಕಿದ್ದಾನೆ. ಡೋಂಟ್ ಮಿಸ್ ಇಟ್ ಹಿಸ್ ಪ್ರೆಸೆನ್ಸ್. ಆತನ ಪ್ರಸನ್ನತೆಯನ್ನು ನೀನು ಮಿಸ್ ಮಾಡಿಕೊಳ್ತಾರೆ. ಆತನ ಸನ್ನಿಧಾನದಲ್ಲಿ ಬಾರದೆ ಇರುವಂಥದ್ದನ್ನು ನೀನು ಮಾಡಿಕೊಳ್ಳಿ. ನೀನು ರೂಢಿಯಾಗಿ ಮಾಡಿಕೊಳ್ಳಿ. ಅನೇಕರು ಸಭೆಯನ್ನ ಬಾರದೆ ಇರುವಂಥದ್ದನ್ನು ರೂಢಿ ಮಾಡಿಕೊಂಡರು, ಅನೇಕರು ಆತನ ಸನ್ನಿಧಾನದಲ್ಲಿ ಬಾರದೆ ಇರುವುದನ್ನು ರೂಢಿ ಮಾಡಿಕೊಂಡರು. ನೀನು ಹಾಗೆ ರೂಢಿ ಮಾಡಿಕೊಂಡ ಹಾಗೆ ಆತನ ಸನ್ನಿಧಾನದಲ್ಲಿ ಬರಬೇಕಾಗಿದೆ. ಆತನ ಸನ್ನಿಧಾನದಲ್ಲಿ ಬರುವಂಥ ಮಗನಾಗಬೇಕಾಗಿದೆ ಸ್ವಾಮಿ. ಆ ಜನರು ಮಾಡಿಕೊಂಡಂಥ ರೂಢಿಯ ಪ್ರಕಾರ ನಾನು ಬರದ ಹಾಗೆ ಕರ್ತನೆ, ನಾನು ನಿನ್ನ ಸನ್ನಿಧಾನದಲ್ಲಿ ಬರ್ತೇನೆ. ನನ್ನ ಯಾವುದೇ ಕೆಲಸ ಇರಲಿ, ಯಾವುದೇ ಬಿಸಿಷನ್ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಡಿಪ್ರೆಷನ್ ಇರಲಿ, ಯಾವುದೇ ನೋವು ಇರಲಿ, ಯಾವುದೇ ಕಷ್ಟ ಇರಲಿ ಕರ್ತನೆ, ಎಂಥ ಎರಿಗೋ ಗೋಡೆಯಂತಹ ಗೋಡೆಯ ಹಾಗೆ ನನ್ನ ಮುಂದೆ ಕಷ್ಟವಿದ್ರು ದೇವ, ನಿನ್ನ ಸನ್ನಿಧಾನದಲ್ಲಿ ಬರುವಂಥ ಮಗನಾಗ್ತದೆ. ಅಪಾದಿರಿ ಸ್ವಾಮಿ, ಬಾರದೆ ಇರುವಂಥ ರೂಢಿ ನಾನಲ್ಲ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಬರುವಂಥ ಮಗನಾಗ್ತೇನೆ. ನಿನ್ನ ಸನ್ನಿಧಾನದಲ್ಲಿ ಬಂದು ವಾಕ್ಯವನ್ನು ಧ್ಯಾನಿಸುವಂಥ ಮಗನಾಗ್ತೇನೆ, ನಿನ್ನ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥಿಸುವಂಥ ಮಗನಾಗ್ತೇನೆ ಎಂಬುದಾಗಿ ನೀನು ಒಂದು ವೇಳೆ ನಿರ್ಧಾರವನ್ನು ಮಾಡಿದ್ದಲ್ಲಿ ಪರಿಶುದ್ಧಾತ್ಮವನ್ನು ನಿನಗೆ ಬಲವನ್ನು ಬರೆಸಿ. ಬಾ ಆತನ ಪಾದದಲ್ಲಿ ಬಾ. ಸ್ವಲ್ಪ ಹೊತ್ತು ನೀನು ಮೌನವಾಗಿದ್ದು ಆತನನ್ನು ಪಟ್ಟಿರ್ತಕ್ಕಂಥ ಶ್ರಮವನ್ನು ಜ್ಞಾಪಕವನ್ನು ಮಾಡಿಕೋ, ಆ ತೋಮನ ವಿಷಯವಾಗಿ ಜ್ಞಾಪಕ ಮಾಡಿಕೋ. ನೀನು ಒಂದು ವೇಳೆ ನಿನ್ನ ಜೀವಿತದಲ್ಲಿ ಬದಲಾವಣೆ ಬೇಕಾದರೆ ನೀನು ಆತನನ್ನು ನಂಬಬೇಕಾಗ್ತದೆ. ನಂಬಿ ಡೌಟ್ ಪಡ್ತಕ್ಕಂಥ ಡೌಟಿನ ಆತ್ಮವನ್ನು ತೆಗೆದುಹಾಕಬೇಕು. ನಂಬಿಕೆಯ ಹೃದಯವನ್ನು, ನಂಬಿಕೆಯ ಆತ್ಮವನ್ನು ಅನುಗ್ರಹಿಸು, ನಂಬಿಕೆಯನ್ನು ಹೆಚ್ಚಿಸು. ನಾನು ನಂಬಿಕೆಯಲ್ಲಿ ಕುಳಿತಿದ್ದೇನೆ, ನಾನು ನಂಬಿಕೆಯಲ್ಲಿ ಕರ್ತನೆ ನಾನು ಏನು ಇದೆ ಎಂಬುದಾಗಿ ನೀನು ಯೋಚನೆ ಮಾಡುವಾಗ ದೇವರು ನಿನ್ನ ನಂಬಿಕೆಯನ್ನು ಆತನ ಬಲಪಡಿಸಲಿಕ್ಕಿದ್ದಾನೆ. ಬಾ ಆತನ ಪಾದದಲ್ಲಿ ಬಾ, ಆತನ ಪಾದದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡು. ಸ್ವಾಮಿ, ನನ್ನ ನಂಬಿಕೆಯನ್ನು ಬಲಪಡಿಸಿ ಎಂಬುದಾಗಿ ಮೌನವಾಗಿದ್ದು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ. ದೇವರು ಆ ಒಂದು ಶಿಷ್ಯನಿಗೆ ಕಾಣಿಸಿಕೊಂಡ ಹಾಗೆ ಈ ಒಂದು ದಿನದಲ್ಲಿ ದೇವರು ನಿನಗೆ ಕಾಣಿಸಿಕೊಂಡು ನಿನ್ನೊಂದಿಗೆ ಆತನ ಮಾತನಾಡಲಿಕ್ಕಿದ್ದಾನೆ. ಶಿಷ್ಯರು ಯಾವ ರೀತಿಯಲ್ಲಿ ಆತನ ಮಾತುಗಳನ್ನು ಕೇಳಿದರು, ಶಿಷ್ಯರು ಯಾವ ರೀತಿಯಲ್ಲಿ ಆತನ ಪವಿತ್ರಾತ್ಮನ ವರಗಳನ್ನು ಸ್ವೀಕರಿಸಿದರು, ಯಾವ ರೀತಿಯಲ್ಲಿ ಅವರು ಹೊಂದಿಕೊಂಡಿದ್ದರು. ಈ ಒಂದು ಸಮಯದಲ್ಲಿ ದೇವರು ನೀನು ಮೌನವಾಗಿದ್ದು ಪ್ರಾರ್ಥನೆ ಮಾಡು. ದೇವರು ನಿನ್ನನ್ನು ವೈಯಕ್ತಿಕವಾಗಿ ಆತನ ಸಂಧಿಸಲಿಕ್ಕಿದ್ದಾನೆ. ದೇವರು ನಿನ್ನೊಂದಿಗೆ ಆತನು ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಮಗನೇ, ಮಗಳೇ ಎಂಬುದಾಗಿ ಹೆಸರು ಹಿಡಿದು ಆತನು ನಿನ್ನೊಂದಿಗೆ ಆತನು ಮಾತನಾಡಲಿಕ್ಕಿದ್ದಾನೆ. ಮೌನವಾಗಿದ್ದು ಆತನ ಸ್ವರವಾಗಿ, ಮೌನವಾಗಿದ್ದು ಆತನ ಕೊಡ್ತಕ್ಕಂತಹ ಹೋಲಿ ಸ್ಪಿರಿಟ್ ಗಿಫ್ಟ್ಸ್ಗಳನ್ನು ಸ್ವೀಕರಿಸಿ ಆತನ ಪಾದದಲ್ಲಿ ನೀನು ಮಾಡಿರ್ತಕ್ಕಂಥ ತಪ್ಪುಗಳಿಗಾಗಿ ಕ್ಷಮಾಪಣೆಯನ್ನು ಕೇಳಿ ಪಶ್ಚಾತ್ತಾಪವನ್ನು ಪಡೆದು ಪರಿಶುದ್ಧತೆಗಾಗಿ ನೀನು ನಿರ್ಧಾರವನ್ನು ತೆಗೆದು ಯಾವ ವಿಷಯದಲ್ಲಿ ನಿನ್ನ ಅಪನಂಬಿಕಸ್ಥನಾಗಿದೆಯೋ, ಯಾವ ವಿಷಯವು ನಿನಗೆ ನಂಬಲಿಕ್ಕೆ ಆಗ್ತದೆಯೋ ದೇವರು ನಿನಗೆ ನಂಬಿಕೆಯನ್ನು ಅನುಗ್ರಹಿಸಲಿಕ್ಕೆ ನಿನಗೆ ಪ್ರಾರ್ಥನೆ ಮಾಡು. ಆತನ ಸ್ವರವನ್ನು ಕೇಳು. ಆತನು ನಿನ್ನೊಂದಿಗೆ ಮಾತನಾಡಲಿಕ್ಕಿದ್ದಾನೆ, ನಿನ್ನನ್ನು ಆತನು ಬಲಪಡಿಸಲಿಕ್ಕಿದ್ದಾನೆ. ನೀನು ಕುಂದಿ ಹೋಗಿರ್ತಕ್ಕಂಥ ವಿಷಯವು ಆತನಿಗೆ ಗೊತ್ತು. ನೀನು ಯಾವ ವಿಷಯದ ಕುರಿತಾಗಿ ನೀನು ಅಪನಂಬಿಕೆಯಲ್ಲಿ ಇದ್ದೀ ಎಂಬುದಾಗಿ ಗೊತ್ತು. ನೀನು ಯಾವ ವಿಷಯವಾದಲ್ಲಿ ನೀನು ಮಾತನಾಡ್ತಾ ಇದ್ದೀ ಎಂಬುದಾಗಿ ಆತನಿಗೆ ಗೊತ್ತು. ಯಾವ ವಿಷಯದಲ್ಲಿ ನೀನು ಆಲೋಚನೆಯನ್ನು ಮಾಡ್ತಾ ಇದ್ದೀ ಎಂಬುದಾಗಿ ಗೊತ್ತು.
ನೀನು ಇದ್ದಂತಹ ಸ್ಥಳದಲ್ಲಿ ಆತನು ನಿನ್ನೊಂದಿಗೆ ಮಾತನಾಡಿದ ಮೌನವಾಗಿದ್ದು ಆತನ ಸ್ವರವನ್ನು ಕೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ.